ವರ್ಷದಲ್ಲಿ ತುಂಬಾ ಟ್ರೈನಿಂಗ್ಸ್ ಕೊಟ್ಟಿದ್ದೀವಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಸಹಾಯಕರಿಗೆ, ಜೊತೆಗೆ ಮೇಲ್ವಿಚಾರಕರು ಯಾರು ಇರ್ತಾರೆ ICDS ಅಲ್ಲಿ ಅವ್ರಿಗೂ ಕೂಡ ತರಬೇತಿ ನೀಡಿದ್ದೀವಿ. ಅವ್ರ ಜೊತೆ ಸೇರಿ ನಾವಿದೆಲ್ಲ ಮಾಡಿರೋದು ಇವತ್ತು ತುಂಬ ಯಶಸ್ಸನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಇದೇ ರೀತಿ ನಾವು ಇದು ಒಂದು ಮಾದರಿ ಸರ್ಕಲ್ ಥರ ಆಗಿದೆ. ಕೋರಮಂಗಲ ಮತ್ತು ಆಡುಗೋಡಿನಲ್ಲಿ ಮಾದರಿ ಅಂಗನವಾಡಿಗಳು ಇವಾಗ ತಯಾರಿಯಾಗಿದೆ. ಇದನ್ನೇ ನಾವು ಬೆಂಗಳೂರಲ್ಲಿ ಇನ್ನೂ ಕಡೆ ಮಾಡಬೇಕು ಅಂತ ನಮ್ಮ ಆಸೆ. ಸೊ ಇಲಾಖೆಯ ಜೊತೆ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ನಾವು ಇಲ್ಲಲ್ಲದೆ ನಾವು ಮಕ್ಕಳ ಜಾಗೃತಿ ಬೇರೆ ಮೈಸೂರು ಜಿಲ್ಲೆನಲ್ಲೂ ವರ್ಕ್ ಮಾಡ್ತಾ ಇದ್ದೀವಿ, ಅಂಗನವಾಡಿಗಳ ಜೊತೆ ಗದಗ ಜಿಲ್ಲೆನಲ್ಲೂ ಮಾಡ್ತಾ ಇದ್ದೀವಿ. ಸೊ ಹೇಗೆ ಕರ್ನಾಟಕದಲ್ಲಿ ಒಂದು ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಗಳ ಮೂಲಕ ಕಾರಣ ಅಂದರೆ 3 ವರ್ಷದ ಹಿಂದೆ ಮಕ್ಕಳ ಜಾಗೃತಿ ಒಂದು ಸರ್ಕಾರೇತರ ಸಂಸ್ಥೆ, ನಾವು ಬಾಷ್, CSR ಮತ್ತು ಸರ್ಕಾರದ ಸೈಡಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನವರು 3 ಜನನು ಸೇರಿ ನಾವು ಕೋರಮಂಗಲ ಮತ್ತು ಆಡುಗೋಡಿಲಿರುವ 48 ಅಂಗನವಾಡಿಗಳಲ್ಲಿ ಹೇಗೆ ಗುಣಮಟ್ಟದ ಶಾಲಾ ಪೂರ್ವ ಶಿಕ್ಷಣ ತರ್ಬೋದು ಅಂತ ಒಂದು ಯೋಜನೆ ಹಾಕ್ಕೊಂಡ್ವಿ. 3 ವರ್ಷದಲ್ಲಿ ನಾವು ಎಷ್ಟೋ ಬದಲಾವಣೆಗಳನ್ನ ನೋಡಿದ್ದೀವಿ. ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂಗನವಾಡಿಗಳಲ್ಲಿ. ಅಂಗನವಾಡಿ ಶಿಕ್ಷಕಿಯರು, ಕಾರ್ಯಕರ್ತೆಯರಿಗೆ ನಾವು ಶಿಕ್ಷಕಿ ಅಂತ ಕರಿತೀವಿ. ಅಂಗನವಾಡಿ ಶಿಕ್ಷಕಿಯರು 2 ರಿಂದ 3 ಗಂಟೆ ಕಾಲ ಎಕ್ಸಲೆಂಟ್ ಶಾಲಾಪೂರ್ವ ಶಿಕ್ಷಣನ ಕೊಡ್ತಾ ಇದ್ದಾರೆ. ಅಲ್ಲಿ ಆಟಿಕೆಗಳು, ಲರ್ನಿಂಗ್ ಮೆಟೀರಿಯಲ್ಸ್ ತುಂಬ ಇದೆ. ಸಹಾಯಕಿ ಯಾರಿರ್ತಾರೆ ಅಂಗನವಾಡಿಯಲ್ಲಿ ಅವರು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಪೋಷಕರಿಗೂ ಕೂಡ ನಾವು ಬೆಂಬಲಿಸ್ತಾ ಇದ್ದೀವಿ. ಮನೆಯಲ್ಲಿ ಹೇಗೆ ಅವರು ಒಂದು ಮಕ್ಕಳ ಕಲಿಕೆಗೆ ಪೂರಕವಾಗಿರೋ ಒಂದು ವಾತಾವರಣ ಸೃಷ್ಟಿಸ್ಬೋದು ಅಂತ ತಾಯಂದಿರ ಸಭೆಗಳ ಮೂಲಕ, ಪೋಷಕರ ಸಭೆಗಳ ಮೂಲಕ ಇದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತಿನ ಸಮಾರಂಭ ಏನಂದರೆ ಇದು ಯಶಸ್ಸಾಗಿದೆ. ನಾವು ಈಗ ಅಲ್ಲಿ ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಟೀಚರ್ಸ್ ಇವತ್ತು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ, ಸಬಲೀಕರಣರಾಗಿದ್ದಾರೆ. ಅವರ ಬೇರೆ ಜವಾಬ್ದಾರಿಗಳ ಜೊತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟೊಂದು ಜವಾಬ್ದಾರಿಗಳಿದೆ. ಬಟ್ ಅದೆಲ್ಲದರ ಜೊತೆ ಅವರು ಪ್ರತಿನಿತ್ಯ ಈ ಒಂದು ಶಾಲಾ ಪೂರ್ವ ಶಿಕ್ಷಣಕ್ಕೆ ಗಮನ ಕೊಟ್ಟು ಅದರಲ್ಲಿ ತೊಡಗಿಸ್ತಾ ಇದ್ದಾರೆ. ಮುಖ್ಯವಾದ ವಿಶೇಷ. ಆ್ಯಂಡ್ ಅದನ್ನೇ ನಾವಿಲ್ಲಿ